ಜ್ಞಾನ ಪ್ರಸಾರ ಎಲ್ಲ ಕಡೆ ಆಗ್ತದೆ. ಭಾಳ ಮುಖ್ಯವಾದದ್ದನ್ನು ನಾವು ಮರ್ತಿದ್ದೀವಿ, ಜ್ಞಾನ ಸೃಷ್ಟಿ ಆಗಬೇಕು. ಸೃಷ್ಟಿ ಆಗೋದು ಮರ್ತೇ ಬಿಟ್ಟಿವಿ ನಾವೆಲ್ಲರೂ. ಈಗ ಬರೀ ಪ್ರಸಾರ, ಟೆಕ್ಸ್ಟ್ ಬುಕ್ ತೊಗೊಳ್ಳೋದು, ಪರೀಕ್ಷೆ ಬೋಡು, ಓದು ಮಾರ್ಕ್ಸ್ ಬಂತು ಅಂತ. ಭಾಳ ಮಜಾ ಆಗಿತ್ತು. ಶಿಕ್ಷಕರ ಸದಂತಾಗ ಒಂದು ಪ್ರೋಗ್ರಾಮ್ ಆಯ್ತು. 1000 ಜನ ಟೀಚರ್ಸ್, ಒಬ್ರು ಮುದುಕರು ಎದ್ದು ನಿಂತು ಕೇಳಿದ್ರು ನನಗೆ, ನಾವು ಶಾಲೆಗೆ ಓದಬೇಕಾದ್ರೆ ಇಡೀ ಶಾಲೆಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು, ಈಗ ಎಲ್ಲರೂ 95% ಅಂತಾರಲ್ರಿ, ನಾವೇ ದಡ್ಡಿದ್ವಿ, ಏನು ಹುಡುಗರು ಶಾಣೆ ಆಗ್ಯಾವ್ರಿ ಅಂತ ಕೇಳಿದರು. ಒಂದು ಹೈಪೋಥೆಟಿಕಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮ್ಗೆ. ಒಂದು ಪರೀಕ್ಷೆದಾಗ ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. ಒಬ್ಬ ಹುಡುಗ 3 ಅಂತ ಬರ್ದ, 4 ಮಾರ್ಕ್ಸ್ ಇಟ್ಟಿದ್ರು. ಅವ್ನು ತಪಾಸ್ ಮಾಡೋ ತಲೆ ಕೆಟ್ಟು ಹೋಗ್ತಾವ. ಏನು ರೀ ಸರ್ ನಿಮ್ಗೆ ಆಕಳಿಗೆ ಎಷ್ಟು ಕಾಲು ಇರ್ತಾವೆ ಗೊತ್ತಿಲ್ಲ, 0 ಹಾಕಿಬಿಡ್ಲೇನ್ರಿ, ಇವ್ನು 0 ಹಾಕ್ಲೇನ್ರಿ ಅಂತ ಕೇಳಿದ. ಹಂಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅಂದ ಚೀಫ್. ಅವ ಕಾಲೇ ಇಲ್ಲ ಅಂದ್ರೆ 0 ಹಾಕ್ಬೇಕು ನೀವು. ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನೋಡ್ರಿ, 4 ಕಾಲು 4 ಮಾರ್ಕ್ಸು, ಕಾಲಿಗೆ 1 ಮಾರ್ಕ್ಸ್. 3 ಅಂತ ಬರ್ದಾನಲ್ಲವ, 3 ಕೊಡ್ರಿ ನಾವು ಅಂದರೆ ಫಾರ್ ಎ ಸ್ಟುಪಿಡ್ ಆನ್ಸರ್ ಯು ಗೆಟ್ 75% ಮಾರ್ಕ್ಸ್. ಅದಕ್ಕೆ ನನಗೆ 95, 98 ಇಟ್ ಡಸಂಟ್ ಇಂಪ್ರೆಸ್ ಮೀ ಸೋ ಮಚ್. ಈ ವ್ಯಾಲ್ಯೂಯೇಷನ್ ಹಂಗೆ ನಡೆದದ್ದು ನಮ್ದು. ಮತ್ತು ಇನ್ನೊಂದು ಅದಕ್ಕೆ ಇಮ್ಯಾಜಿನೇಟ್ ಹೇಳ್ತಾ ಇಲ್ಲ, ಹೋದ ವರ್ಷ ಪರೀಕ್ಷೆದಾಗ ಆದದ್ದು ಹೇಳ್ತೀನಿ ನಾನು. ಒಂದು ಕ್ವಶನ್ ಇತ್ತು, ಡ್ರಾ ದ ಪಿಕ್ಚರ್ ಆಫ್ ಹಾರ್ಟ್ ಆ್ಯಂಡ್ ಲೇಬಲ್ ದ ಪಾರ್ಟ್ಸ್ ಅಂತ. ಒಬ್ಬ ಹುಡುಗ ಕಿಡ್ನಿ ತೆಗೆದಾನ, ಕಿಡ್ನಿ ಆದರೆ ಲೇಬಲ್ ಕರೆಕ್ಟ್ ಮಾಡ್ಯಾನ, ಲೆಫ್ಟ್ ವೆಂಟ್ರಿಕಲ್ ರೈಟ್ ವೆಂಟ್ರಿಕಲ್ ಅಂತ ಹಾಕ್ಯಾನ. ಚಿತ್ರಕ್ಕೆ 2 ಮಾರ್ಕ್ಸ್ ಅವ, ಲೇಬಲಿಗೆ 2 ಮಾರ್ಕ್ಸ್ ಅವ. ಚಿತ್ರ ತಪ್ಪದಲ್ಲ ಬಿಡು, ಲೇಬಲಿಗೆ 2 ಮಾರ್ಕ್ಸ್ ಹಾಕು. ಅವ ಎಕ್ಸಾಮ್ನ ಕೇಳಿದಾಗ ಏನು ಮಾಡಲಿ ಸರ್ ಅಂದರು, ತಲೆ ಕೆಡಿಸ್ಕೋಬೇಡ ಅಂದರು ಅವರು. ಅಂದ್ರೆ ಕಿಡ್ನಿ ಒಳಗೆ ವೆಂಟ್ರಿಕಲ್ ನೋಡಿದವನಿಗೂ 2 ಮಾರ್ಕ್ಸ್ ಬರ್ತಾವೆ. ದಯವಿಟ್ಟು ನಾನು ಬೇಡ್ಕೊಳ್ಳೋದು, ಕಲಿಸೋ ರೀತಿಯೇ ಬದಲಿ ಆಗ್ಬೇಕು ನಿಮ್ಮದು. ನಾ ಟಿಪಿಕಲಿ ಕ್ಲಾಸಿಗೆ ಹೋಗೋದು, ಬೋರ್ಡ್ ಮೇಲೆ ಬರೆಯೋದು, ಅವ್ರು ಹೇಳೋದು, ಬಾಯ್ಪಾಟ್ ಮಾಡೋದು ಆಯ್ತು. ಮಕ್ಕಳಲ್ಲಿ ಸೃಜನಶೀಲವಾಗಿ ಕಲಿಸೋದು ಹೆಂಗೆ? ಒಂದು ಕ್ಲಾಸ್ನಾಗ ಕೆಲವು ಹುಡುಗರು ಪಟ್ ಅಂತ ತಿಳ್ಕೊಂಡ್ಬಿಡ್ತಾವೆ ಒಂದೇ ಸಲ ಹೇಳಿದ್ರೆ, ಇನ್ನು ಕೆಲವು 2 ಸಲ ಹೇಳಿದಿರ್ತಾವೆ. ಅವನ್ನೆಲ್ಲ ಹೆಂಗೆ ಕಲಿಸೋದ್ರಿ? ಒಂದೇ ಕ್ಲಾಸ್ನಾಗ ಕೂತಾರೆ ಅವರು. ಕೆಲವು ಮಕ್ಕಳು ನೋಡಿ ಕಲಿತಾರೆ, ಕೆಲವು ಮಕ್ಕಳು ಓದು ಬರೋದು ಕಲಿತಾರೆ, ಕೆಲವು ಮಕ್ಕಳು ಕೇಳಿ ಕಲಿತಾರೆ, ಕೆಲವು ಮಕ್ಕಳು ಆಟ ಆಡಿ ಕಲಿತಾರೆ. ಅದು ಕಲಿಸೋ ರೀತಿಯೇ ಬೇರೆ. ಅದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಹುಡುಗರೊಳಗೆ ನಾವು ಪಾಠ ಮಾಡುವಾಗ ನಮ್ಮ ಮನಸ್ಸಿನ ಪೂರ್ವಾಗ್ರಹಗಳು ಮಕ್ಕಳ ಮೇಲೆ ಹಾಕಬಾರ್ದು.